ಹ್ಮ್. ಉನ್ನತೋನ್ನತನಾದಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ದೇವರು ನಮ್ಮನ್ನ ಈ ಬೆಳಗಿನ ಜಾವದಲ್ಲಿ ತನ್ನ ಕೃಪೆಯಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ನಡೆಸಿದೆ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮ ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ವೇದ ಭಾಗ ಯೋಹಾನನು ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 16ರಿಂದ 21 ವಚನಗಳ ತನಕ. ಯೋಹಾನನು ಬರೆದಂತ ಸುವಾರ್ತೆ 3ರಿಂದ 16ನೇ ಅಧ್ಯಾಯ 21 ವಚನಗಳ ತನಕ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದ್ದರಿಂದಲೂ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರುವಂತೆ ಬೆಳಕಿಗೆ ಬರುತ್ತಾನೆ. ದೇವರು ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ನಮ್ಮ ಜೊತೆಯಲ್ಲಿ ಹಿರಿಯರಾದಂಥ ಇಲ್ಲಿ ನಮ್ಮವರಿದ್ದಾರೆ, ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಒಂದಿಷ್ಟ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು, ಉನ್ನತನು, ಮಹೋನ್ನತನು, ಕೃಪಾ ಸಂಪೂರ್ಣನು ಆಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಡೆಯ ಸ್ವಾಮಿ, ಈ ಸಮಯವನ್ನು ನಮಗೆ ಕೊಟ್ಟಿದ್ದೀಯಲ್ಲಪ್ಪ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಆರಾಧಿಸಿ ಘನಪಡಿಸಲು ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮನ್ನು ಇರಿಸಿದಕ್ಕಾಗಿ ಸ್ತೋತ್ರ ರಾಜ. ಈ ಮುಂಜಾನೆಗಾಗಿ ಸ್ತೋತ್ರ, ಹೊಸ ದಿನಕ್ಕಾಗಿ ಸ್ತೋತ್ರಪ್ಪ. ಎಷ್ಟೋ ಜನರು ಈ ಸಮಯವನ್ನು ಕಾಣದೆ ಹೋಗಿದ್ದಾಗ್ಯೂ ನಮ್ಮನ್ನಾದರೂ ಕರ್ತನೆ ಜೀವಬಾಧ್ಯರ ಪಟ್ಟಿಯಲ್ಲಿ ಇರಿಸಿದ್ದೇಲಪ್ಪ. ಅಪ್ಪ, ನಿನ್ನ ಉದ್ದೇಶವಿಲ್ಲದೆ ನಮ್ಮನ್ನು ಇಟ್ಟಿಲ್ಲ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಉದ್ದೇಶವು ಸಾರ್ಥಕವಾಗಲಿ ಎಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ರಕ್ಷಕ, ನಿನ್ಗೆ ಸ್ತೋತ್ರ. ಈ ಸಭೆಯನ್ನು ಆಶೀರ್ವಸು, ಸಭೆಯ ಪಾಲಕರನ್ನು ಆಶೀರ್ವಸು, ಸಭೆಯನ್ನು ಅಭಿವೃದ್ಧಿಪಡಿಸು ಕರ್ತನೆ. ಸೇರಿ ಬಂದಿರುವ ನಮ್ಮನ್ನು ಕರ್ತನೆ ದಿವ್ಯಾಶೀರ್ವಾದದಿಂದ ತುಂಬಿಸು. ಸಭೆಯ ಪಾಲಕರು ಅವರ ಎಲ್ಲ ಕುಟುಂಬ ವರ್ಗದವರನ್ನೆಲ್ಲ ಹೆಸರಾಗಿ ಆಶೀರ್ವಸು ಕರ್ತನೆ. ಹಾಗೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು. ಹೀಗೆ ಕರ್ತನೆ, ನೀನೇ ಆದಿಯೂ ಅಂತ್ಯವೂ ಆಗಿದ್ದುಕೊಂಡು ಈ ಸಭೆಯನ್ನು ಅಭಿವೃದ್ಧಿಪಡಿಸಿ ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂಥ ಇವ್ಲಿನ್ ಪಾಲಮ್ಮ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತನಾಗಿದ್ದೇನೆ. ನಂತರ ದೇವರ ಸಂದೇಶಕ್ಕೆ ನಾವು ಹೋಗೋಣ. ಯೆಹೋವ ದೇವಾ, ಕೃಪೆಯುಳ್ಳ ಕರ್ತ, ಮೊರೆ ಕೇಳುವಾತ ರಾಜರಾಜನು. ಯೆಹೋವ ದೇವಾ,
ಕೃಪೆಯುಳ್ಳ ಕರ್ತ, ಮೊರೆ ಕೇಳುವಾತ ರಾಜರಾಜನು. ನೀನಿಲ್ಲದೆ ಎಲ್ಲಿ ಏನು ನಡೆಯುವುದಿಲ್ಲ, ನಿನ್ನಿಂದಲೇ ಎಲ್ಲ ಬದುಕುವ ಜೀವಿಗಳೆಲ್ಲ. ನೀನಿಲ್ಲದೆ ಎಲ್ಲಿ ಏನು ನಡೆಯುವುದಿಲ್ಲ, ನಿನ್ನಿಂದಲೇ ಎಲ್ಲ ಬದುಕುವ ಜೀವಿಗಳೆಲ್ಲ. ಹೊತ್ತು ಹೊತ್ತಿಗೆ ನಿನ್ನ ಎದುರು ನೋಡುವವಲ್ಲ, ಹೊತ್ತು ಹೊತ್ತಿಗೆ ನಿನ್ನ ಎದುರು ನೋಡುವವಲ್ಲ. ಕರುಣೆಯ ತೋರಿ ಮಮತೆಯ ನೀಡಿ, ಪರದಿಂದ ನೀನು ಎಲ್ಲ ನೀಡುವೆ. ಯೆಹೋವ ದೇವಾ, ಕೃಪೆಯುಳ್ಳ ಕರ್ತ, ಮೊರೆ ಕೇಳುವಾತ ರಾಜರಾಜನು. ಭೂಮಿಯು ನಿನ್ನದೇ, ಆಕಾಶ ನಿನ್ನದೇ, ಭೂಮಿಯು ನಿನ್ನದೇ, ಸಾಗರ ನಿನ್ನದೇ, ಸೂರ್ಯನು ನಿನ್ನದೇ, ಚಂದ್ರನು ನಿನ್ನದೇ. ನಡೆಸುವ ನೀನು ನಿಂಚಿತ್ತದಂತೆ, ನಡೆಸುವ ನೀನು ನಿಂಚಿತ್ತದಂತೆ. ಕರುಣೆಯ ತೋರಿ ಮಮತೆಯ ನೀಡಿ, ಕರುಣೆಯ ತೋರಿ ಮಮತೆಯ ನೀಡಿ, ಜಗವನ್ನು ನೀನು ತೂಗಿ ಸಾಗುವೆ. ಯೆಹೋವ ದೇವಾ, ಕೃಪೆಯುಳ್ಳ ಕರ್ತ, ಮೊರೆ ಕೇಳುವಾತ ರಾಜರಾಜನು. ಗಾಳಿಯು ನಿನ್ನದೇ, ದೀಪವು ನಿನ್ನದೇ, ಸಾಗರ ನಿನ್ನದೇ, ದೋಣಿಯು ನಿನ್ನದೇ, ಗಾಳಿಯು ನಿನ್ನದೇ, ದೀಪವು ನಿನ್ನದೇ, ಸಾಗರ ನಿನ್ನದೇ, ದೋಣಿಯು ನಿನ್ನದೇ. ನಡೆಸುವ ನೀನು ನಿಂಚಿತ್ತದಂತೆ, ಉರಿಸುವ ನೀನು ನಿಂಚಿತ್ತದಂತೆ. ಕರುಣೆಯ ತೋರಿ ಮಮತೆಯ ನೀಡಿ, ಕರುಣೆಯ ತೋರಿ ಮಮತೆಯ ನೀಡಿ, ಸಾಗುತ್ತ ಸಾಗುವೆ ದಡ ಸೇರಲು. ಯೆಹೋವ ದೇವಾ, ಕೃಪೆಯುಳ್ಳ ಕರ್ತ, ಮೊರೆ ಕೇಳುವಾತ ರಾಜರಾಜನು. ಯೆಹೋವ ದೇವಾ, ಕೃಪೆಯುಳ್ಳ ಕರ್ತ, ಮೊರೆ ಕೇಳುವಾತ ರಾಜರಾಜನು. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ದೇವರ ವಾಕ್ಯದ ಬಳಿಗೆ ನಾವು ಹೋಗುವಾಗ, ನಮ್ಮ ಸತ್ಯವೇದಗಳಲ್ಲಿ ಲೂಕನು ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 14ರಿಂದ ಕೆಲವೊಂದು ವಚನಗಳನ್ನ ಈಗ ನಾವು ಧ್ಯಾನ ಮಾಡೋಣ. ಲೂಕನು ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 14ರಿಂದ ಕೆಲವು ವಚನಗಳ ತನಕ. ಗಳಿಗೆ ಬಂದಾಗ ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡರು. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಎಂದು ನಿಮಗೆ ಹೇಳುತ್ತೇನೆ. ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ ಎಂದು ಹೇಳಿದನು. ಆಮೇಲೆ ಆತನು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು
ದೇವರ ಸ್ತೋತ್ರ ಮಾಡಿ ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಇಂದಿನಿಂದ ದೇವರ ರಾಜ್ಯವು ಬರುವ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನನು. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅನ್ನನು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಕರ್ತನು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಬದುಕಿ ಕೊನೆಯ 3 ವರ್ಷಗಳಲ್ಲಿ ಆತನು ತನ್ನ ಸ್ವಾರ್ಥ ಸೇವೆಯನ್ನ ಮಾಡಿದನು. ಈ 3 ವರ್ಷಗಳಲ್ಲಿ ತನ್ನ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಅವರಿಗೆ ತನ್ನ ಜೊತೆಯಲ್ಲಿ ಯಾವಾಗಲೂ ಇರುವಂತ ಅವಕಾಶವನ್ನ ಮಾಡಿಕೊಟ್ಟನು. ಯಾಕಂತಂದ್ರೆ ಕ್ರಿಸ್ತನು ತನ್ನ ತಂದೆಯಾದ ದೇವರ ಚಿತ್ತವನ್ನ ಶಿಲುಬೆಯ ಮೇಲೆ ಮರಣದ ಮುಖಾಂತರವಾಗಿ ತೀರಿಸಿ ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ ಆತನು ಮತ್ತೆ ತಂದೆಯಾದ ದೇವರ ಬಳಿಗೆ ಎತ್ತಲ್ಪಡುವುದು ಅವಶ್ಯವಾಗಿತ್ತು. ಆತನು ಈ ಲೋಕದಿಂದ ಎತ್ತಲ್ಪಟ್ಟ ಮೇಲೆ ತಂದೆಯಾದ ದೇವರ ಯೋಜನೆಯನ್ನ, ಯೇಸು ಕ್ರಿಸ್ತನ ಮೇಲನ ನಂಬಿಕೆಯನ್ನ ಈ ಭೂಮಿ ಮೇಲೆ ಪ್ರಚುರಪಡಿಸುತ್ತಾ ಈ ಲೋಕದಲ್ಲಿರುವಂತ ಸಕಲ ಮಾನವರನ್ನು ದೇವರ ಕಡೆಗೆ ತಿರುಗಿಸುವಂತ ಒಂದು ಜವಾಬ್ದಾರಿಕೆಯನ್ನ ಆತನು ತಾನು ಆರಿಸಿಕೊಂಡಂತಹ 12 ಮಂದಿ ಶಿಷ್ಯರಿಗೆ ಒಪ್ಪಿಸಿ ಕೊಡುವುದಾಗಿತ್ತು. ಹೀಗಿರುವುದರಿಂದ ಆತನು ಕೊನೆಯ ಗಳಿಗೆಯಲ್ಲಿ ಈ 3.5 ವರ್ಷಗಳು ಅವರ ಜೊತೆಯಲ್ಲಿದ್ದು ಅವರನ್ನ ಜೊತೆಯಲ್ಲಿಟ್ಟುಕೊಂಡು ಆತನು ಅವರನ್ನ ನಡೆಸಿ ಕೊನೆಯದಾಗಿ ತಿಳಿಸಬೇಕಾದಂತ ಉನ್ನತವಾದಂತ ಒಂದು ಸತ್ಯವನ್ನು, ಉನ್ನತವಾದಂತ ಒಂದು ಜವಾಬ್ದಾರಿಕೆಯನ್ನು ಅವರಿಗೆ ಕಡೆ ರಾತ್ರಿ ಭೋಜನ ಕಾರ್ಯಕ್ರಮದಲ್ಲಿ ಕೊಡುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಈ ಸತ್ಯವನ್ನ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ತಿಳಿಸುವುದು ಅವಶ್ಯವಾಗಿತ್ತು. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿ ಸ್ವರೂಪಿಯಾದಂತ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದುವುದು ಆತನ ಚಿತ್ತವಾಗಿತ್ತು. ಈ ಸತ್ಯವನ್ನ ತಾನೇ ದೇವರು ಈ ಲೋಕಕ್ಕೆ ತಿಳಿಸಬೇಕಾಗಿತ್ತು. ಆತನ ಮಗನಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯಿಡುವ ಪ್ರತಿಯೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ಆತನನ್ನ ಕಳಿಸಿಕೊಟ್ಟನು. ಆತನು ಬಂದು ಈ ಲೋಕದಲ್ಲಿ ತನ್ನ ಜವಾಬ್ದಾರಿಕೆಯನ್ನ ಸಂಪೂರ್ಣಗೊಳಿಸಿದ ಮೇಲೆ ಆ ಜವಾಬ್ದಾರಿಕೆಯನ್ನ ನಂಬಿಕೆಯಾಗಿ ಈ ಭೂಮಿ ಮೇಲೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳುವ ಒಂದು ಅವಕಾಶವನ್ನ ದೇವರು ಶಿಷ್ಯರಿಗೆ ಒದಗಿಸಿಕೊಟ್ಟನು. ಅಷ್ಟು ಮಾತ್ರವಲ್ಲದೆ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಲ್ಲಿ ಬದುಕುತ್ತಾ ದೇವರ ರಾಜ್ಯಕ್ಕಾಗಿ ದುಡಿದು ದೇವರ ಬರೋಣದಲ್ಲಿ ನಿತ್ಯ ಜೀವವನ್ನು ಹೊಂದುವಂತ ಪಾಲನ್ನು ಅವರಿಗೆ ಕೊಟ್ಟಿದ್ದನು. ಹೀಗಿರುವಾಗ ಮೊದಲು ತನ್ನನ್ನು ನಂಬಿದಂತ ಈ 12 ಮಂದಿ ಶಿಷ್ಯರುಗಳಲ್ಲಿ ಆತನು ಒಬ್ಬನನ್ನಾದರೂ ಕಳ್ಕೊಳ್ಳುವುದು ಇಷ್ಟವಿರಲಿಲ್ಲ. ಆದರೂ ಸಹ ಯೂದನನ್ನ ದೇವರು ಕಳೆದುಕೊಳ್ಳಬೇಕಾಗಿತ್ತು. ಕಾರಣ ಆತನು ದೇವರ ನೇರ ನಂಬಿಕೆಯಲ್ಲಿ ಬದುಕಿದ್ದರೂ ದೇವರ ಕಾರ್ಯಗಳ ಮೇಲೆ ಭರವಸೆ ಇಲ್ಲದೆ ಜೀವಿಸುತ್ತಿದ್ದನು. ದೇವರ ಮೇಲನ ನಂಬಿಕೆಯು ಆತನಲ್ಲಿ ಸತ್ತದ್ದಾಗಿತ್ತು. ಹೀಗಿರುವುದರಿಂದ ಕ್ರಿಸ್ತನ ಮೇಲನ ನಂಬಿಕೆಯು ಆತನಲ್ಲಿ ಯಾವ ಕೆಲಸವನ್ನು ಮಾಡಲಿಲ್ಲ. ಆತನು ದೇವರ ರಾಜ್ಯದಿಂದ ಸಂಪೂರ್ಣವಾಗಿ ದೂರ ಉಳಿಯಬೇಕಾಯಿತು, ನಿತ್ಯ ನಾಶನಕ್ಕೆ ಒಪ್ಪಿಸಲ್ಪಡಬೇಕಾಯಿತು. ಆದರೆ ಉಳಿದ 11 ಮಂದಿ ಶಿಷ್ಯರಲ್ಲಿ ಅವರೊಬ್ಬರನ್ನು ಕಳಕೊಳ್ಳದೆ ಎಲ್ಲರೂ ತನ್ನ ರಾಜ್ಯದಲ್ಲಿ ಸೇರಬೇಕು ಹಾಗೂ ಅವರ ಮುಖಾಂತರವಾಗಿ ಈ ಲೋಕಕ್ಕೆ ಸಾರಲ್ಪಡುವಂತ ಸುವಾರ್ತೆಯ ಸಂದೇಶದ ಮುಖಾಂತರವಾಗಿ ಕ್ರಿಸ್ತನನ್ನು ನಂಬುವಂತ ಪ್ರತಿಯೊಬ್ಬ ಮಾನವನು ರಕ್ಷಿಸಲ್ಪಡಬೇಕು ಎಂಬುದೇ ಆತನ ಚಿತ್ತವಾಗಿತ್ತು. ತಂದೆಯಾದ ದೇವರು ಮಾನವನ ಪ್ರಕೃತಿಯನ್ನ ಬಲವಂತವನಾಗಿ ಕೊನೆಯ ಹೋರಾಟದಲ್ಲಿ ತನ್ನ ಶಿಷ್ಯರಿಗೆ ಬೇಕಾದಂತ ಬಲವನ್ನ ಆತನು ಸಂಪೂರ್ಣವಾಗಿ ಒದಗಿಸಿಕೊಟ್ಟು ಅವರ ಮುಖಾಂತರವಾಗಿ ದೇವರು ತಾನು ದಯಪಾಲಿಸಿದ ಕೃಪೆಯ ಸೇವೆಯನ್ನು ಸಂಪೂರ್ಣಗೊಳಿಸಿ ನಂಬುವಂತಹ ಪ್ರತಿಯೊಬ್ಬ ಮಾನವನನ್ನ ನಿತ್ಯ ಜೀವದಲ್ಲಿ ಸೇರಿಸುವುದು ದೇವರ ಚಿತ್ತವಾಗಿತ್ತು.
ಅದಕ್ಕಾಗಿ ದೇವರು ಈ ಕೊನೆಯ ಉನ್ನತವಾದ ಮಹಾಯೋಜನೆಯನ್ನ ಶಿಷ್ಯರ ಮುಖಾಂತರವಾಗಿ ಲೋಕದಲ್ಲಿ ಸಭೆಗೆ ಕೊಟ್ಟಿದ್ದಾನೆ. ಆ ಕಾರಣದಿಂದಲೇ ಇವತ್ತು ಪ್ರತಿಯೊಂದು ಸಭೆಯಲ್ಲಿಯೂ ಕರ್ತನ ಮೇಜಿನ ಬಳಿಗೆ ಬಂದು ಕರ್ತನ ರಾತ್ರಿ ಭೋಜನ ಕಾರ್ಯಕ್ರಮವನ್ನ ಮಾಡುವಂತವರಾಗಿದ್ದಾರೆ. ಈ ಕರ್ತನ ರಾತ್ರಿ ಭೋಜನ ಕಾರ್ಯಕ್ರಮವು ಯೇಸು ಕ್ರಿಸ್ತನನ್ನ ನಂಬಿದಂತ ಆ ಕ್ಷಣವನ್ನ ಮತ್ತೆ ನಮ್ಮ ಜೀವಿತದಲ್ಲಿ ಪುನರುಜ್ಜೀವನಗೊಳಿಸುವಂತವುಗಳಾಗಿವೆ. ಯೇಸು ಕ್ರಿಸ್ತನನ್ನ ನಂಬಿದ ಮೇಲೆ ಪ್ರತಿ ಸಭೆಯಲ್ಲಿ ಪ್ರತಿಯೊಬ್ಬ ದೇವರ ನಂಬಿಗಸ್ತನಾದಂಥ ವಿಶ್ವಾಸಿಯು ಕರ್ತನ ಮೇಜಿನಲ್ಲಿ ಪಾಲು ಹೊಂದುವುದು ಅವಶ್ಯವಾಗಿದೆ. ಯಾಕೆ ಕರ್ತನ ಮೇಜಿನಲ್ಲಿ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಲ್ಲಿ ಬದುಕುವಂತ ದೇವರ ಮಕ್ಕಳು ಮತ್ತೆ ಭಾಗವಹಿಸಬೇಕು ಎಂಬುದಾಗಿ ನಾವು ನೋಡುವಾಗ, ಪ್ರಿಯವಾದವರೇ, ಅಲ್ಲಿ ಯೋಹಾನನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ಕರ್ತನು ನಮಗೆ ತಿಳಿಸುವಂತವನಾಗಿದ್ದಾನೆ. 52ನೇ ವಚನದಿಂದ 58 ವಚನಗಳ ತನಕ. ಆಗ ಯೆಹೂದ್ಯರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು, ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಕ್ರಿಸ್ತನನ್ನ ನಂಬಿರುವಂತಹ ಪ್ರತಿಯೊಬ್ಬ ಮನುಷ್ಯನು ನಿತ್ಯ ಜೀವದ ಪರಿಪೂರ್ಣತೆಯ ಮಟ್ಟವನ್ನ ಮುಟ್ಟಬೇಕಾಗಿದೆ. ಆಗ ಮಾತ್ರ ಕ್ರಿಸ್ತನನ್ನ ನಂಬಿರುವಂತಹ ಪ್ರತಿಯೊಬ್ಬ ಮಾನವನನ್ನ ತಂದೆಯಾದ ದೇವರು ಕಡೆಯ ದಿನದಲ್ಲಿ ಎಬ್ಬಿಸಿ ತನ್ನ ನಿತ್ಯವಾದಂತಹ ರಾಜ್ಯಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಾಗುವಂತದ್ದಾಗಿದೆ. ಈ ನಿತ್ಯ ಜೀವವು ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ಪ್ರತಿಯೊಬ್ಬ ಮಾನವನ ಜೀವಿತಕ್ಕೆ ದೇವರು ಕೊಡುವಂತ ಉಚಿತಾರ್ಥ ವರವಾಗಿದೆ. ಅಂದಿನಿಂದ ಈ ಲೋಕದಲ್ಲಿ ಬದುಕುವವರೆಗೂ ಪ್ರತಿಯೊಬ್ಬ ವಿಶ್ವಾಸಿಯು ಆ ನಿತ್ಯ ಜೀವದಲ್ಲಿ ಜೀವಿಸಬೇಕಾಗಿದೆ. ಆದರೆ ಅನೇಕ ಸಾರಿ ಮತ್ತೆ ಕ್ರಿಸ್ತನನ್ನ ನಂಬುವಂತ ನಾವು ದೇವರಿಗೆ ವಿರುದ್ಧವಾದ ಪಾಪದ ಕಾರ್ಯಗಳನ್ನ ಮಾಡುವಾಗ ಆ ನಿತ್ಯ ಜೀವವನ್ನ ಕಳೆದುಕೊಳ್ಳುವಂತವರಾಗಿದ್ದೇವೆ. ಯಾಕೆ ಆ ತಪ್ಪಾದ ಮಾರ್ಗಗಳಲ್ಲಿ ನಡೆದು ಮತ್ತೆ ಪಾಪದ ಜೀವಿತವನ್ನು ಆರಿಸಿಕೊಂಡು ಕ್ರಿಸ್ತನನ್ನ ನಂಬಿದ ಮೇಲೆಯೂ ಪಾಪ ಮಾಡುತ್ತೇವೆ? ಕಾರಣ ಇಷ್ಟೇ, ನಾವು ಆ ಸಮಯದಲ್ಲಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂತ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ನಾವು ಮರೆತು ಬಿಡುತ್ತೇವೆ. ಈ ಕಾರಣದಿಂದಲೇ ಆತನು ನಮಗೆ ಈ ಮಾತುಗಳನ್ನ ಹೇಳುವಂತವನಾಗಿದ್ದಾನೆ. ನೀವು ಎಷ್ಟು ಸಾರಿ ಈ ಕಾರ್ಯವನ್ನ ಮಾಡುತ್ತೀರೋ ಅಷ್ಟು ಸಾರಿ ನನ್ನನ್ನ ನೀವು ನೆನೆಸಿಕೊಳ್ಳಿರಿ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಆತನನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಆತನನ್ನ ನೆನಪಿನಲ್ಲಿ ಯಾಕೆ ಇಟ್ಟುಕೊಳ್ಳಬೇಕು? ಕಾರಣ ಆತನು ನಮ್ಮೆಲ್ಲರ ಪಾಪಗಳಿಗೋಸ್ಕರ ಒಂದೇ ಸಾರಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮೆಲ್ಲರ ಪಾಪಗಳನ್ನ ಸಂಪೂರ್ಣವಾಗಿ ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ಸಂಪೂರ್ಣವಾಗಿ ಶುದ್ಧ ಮಾಡಿದ್ದಾನೆ. ನಾವು ಪರಿಶುದ್ಧರಾಗಿದ್ದೇವೆ. ಇನ್ನು ಮೇಲೆ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕೈಗೆ ಕೊಳ್ಳಲ್ಪಟ್ಟವರು. ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಂತ ಆತನ ಸೊತ್ತಾಗಿದ್ದೇವೆ. ಪೌಲನು ಹೀಗೆ ಬರೆಯುತ್ತಾನೆ, 2ನೇ ಕೊರಿಂಥದವರ ಪತ್ರಿಕೆಯಲ್ಲಿ ಈ ಮಾತುಗಳನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. 2 ಕೊರಿಂಥ 12ನೇ ಅಧ್ಯಾಯ 9ರಿಂದ 10ನೇ ವಚನದ ತನಕ ನಾವಿಲ್ಲಿ ಹೀಗೆ ನೋಡುವಂತವರಾಗಿದ್ದೇವೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9 ವಚನದಿಂದ,
ಓಕೆ, 2 ಕೊರಿಂಥ 6ನೇ ಅಧ್ಯಾಯ 14ರಿಂದ ಈ ಮಾತುಗಳನ್ನ ನಾವು ನೋಡುತ್ತೇವೆ. ನೀವು ಕ್ರಿಸ್ತ ನಂಬಿಕೆಯಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಕ್ಕೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮಲ್ಲಿ ವಾಸಿಸುವಂತವನಾಗಿದ್ದಾನೆ. ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಲ್ಲಿ ಬದುಕುವಾಗ ಆತನು ನಮ್ಮ ಹೃದಯದಲ್ಲಿ ನೆಲೆಸುವಂತವನಾಗಿದ್ದಾನೆ. ಕಾರಣ, ಈ ದೇಹವು ಪವಿತ್ರಾತ್ಮ ದೇವರಿಗೆ ಗರ್ಭಗುಡಿಯಾಗುವಂಥದ್ದಾಗಿದೆ. ಈ ದೇಹವು ದೇವರ ಮಂದಿರವಾಗಿದೆ. ಈ ಮಂದಿರವಾದಂಥ ಈ ದೇಹದಲ್ಲಿ ಕರ್ತನು ತಾನೇ ಬಂದು ನೆಲೆಗೊಂಡು ನಮ್ಮೊಳಗೆ ಜೀವಿಸುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಯೋಹಾನನ್ ಬರೆದಂತ ಸುವಾರ್ತೆಯಲ್ಲಿ ಈ ಮಾತುಗಳನ್ನ ಹೇಳ್ತಾನೆ. ನಂಬುವವನಿಗೆ ಜೀವ ಉಂಟು, ನಂಬಲಾರದವನಿಗೆ ಆ ಜೀವವಿಲ್ಲ ಎಂಬುದಾಗಿ. ದೇವರನ್ನ ನಂಬಿದ ಮೇಲೆ ಆ ಜೀವದಲ್ಲಿ ಬದುಕುವಂಥದ್ದು ಬಹಳ ಶ್ರೇಷ್ಠವಾಗಿದೆ. ಆ ಜೀವದಲ್ಲಿ ನಾವು ದಿನನಿತ್ಯವೂ ಜೀವಿಸಬೇಕಾಗಿದೆ. ನಂಬದೆ ಹೋದರೆ ಆ ಜೀವವನ್ನ ನಾವು ಕಳ್ಕೊಳ್ತೇವೆ. ನಂಬಿರುವಂತ ನಾವು ಆ ಜೀವವನ್ನ ಉಳಿಸಿಕೊಳ್ಳಬೇಕಾದ್ರೆ ಆತನ ಜೀವದಲ್ಲಿ ಪಾಲು ಹೊಂದಿರುವಂತ ನಾವು ಆತನು ನಮಗಾಗಿ ಮಾಡಿದಂತ ಆ ಕಲ್ವಾರಿ ಶಿಲುಬೆಯ ಮೇಲಣ ತ್ಯಾಗವನ್ನ ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ತನ್ನ 12 ಮಂದಿ ಶಿಷ್ಯರನ್ನ ಕರೆದು ಅವರಿಗೆ ಊಟಕ್ಕೆ ಕೊನೆಯ ರಾತ್ರಿಯಲ್ಲಿ ಸಿದ್ಧಪಡಿಸುವಾಗ ಅವರಿಗೆ ತನ್ನ ಸತ್ಯವನ್ನ ಆತನು ತಿಳಿಸುವಂತವನಾಗಿದ್ದಾನೆ. ಇದು ನನ್ನ ದೇಹ, ಇದು ನನ್ನ ರಕ್ತ, ಇದನ್ನ ನೀನು ತೆಗೆದುಕೊಳ್ಳುವ ಎಷ್ಟು ಸಾರಿ ಆದರೂ ನನ್ನನ್ನು ನೆನೆಸಿಕೊಳ್ಳಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನನ್ನ ಯಾಕೆ ನೆನೆಸ್ಕೊಳ್ಬೇಕೆಂದಾಗಿ ಹೇಳುವಾಗ ನಮ್ಮ ಪಾಪಗಳನ್ನ ತೊಳೆದದ್ದನ್ನ ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ನಾವು ಶುದ್ಧವಾಗಿರುವುದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬಹುದು. ನಾವು ಶುದ್ಧವಾಗಿರುವುದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಮತ್ತು ನಾವು ದೇವರ ಮಂದಿರವೆಂಬುದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಮತ್ತು ದೇವರು ನಮ್ಮಲ್ಲಿ ನೆಲೆಸಿದ್ದಾನೆ ಎಂಬುದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಈ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ ಎಂಬುದನ್ನ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಇದು ನಮ್ಮ ಜ್ಞಾಪಕದಲ್ಲಿ ಇದ್ದಾಗ ಪ್ರತಿ ಸಾರಿ ನಾವು ಪಾಪ ಮಾಡುವಂತ ಪ್ರಸಂಗ ಎದುರಾದಾಗ ನಾವು ನಮ್ಮೊಳಗಿರುವಂತ ಯೇಸು ಕ್ರಿಸ್ತನಿಗೆ ಭಯಪಡುವಂತರಾಗಿರ್ತೇವೆ. ಮತ್ತು ನಮ್ಮೊಳಗಿರುವಂತ ಯೇಸು ಕ್ರಿಸ್ತನು ನಮ್ಮಲ್ಲಿರುವಂತ ಪಾಪದ ಕಲೆಗಳನ್ನ ತೊಳೆದು ಅಳಿಸಿ ಶುದ್ಧ ಮಾಡಿ, ಮತ್ತೆ ಸೈತಾನನು ನಮ್ಮನ್ನ ಪಾಪಕ್ಕೆ ಒಪ್ಪಿಸಲು ಪ್ರಯತ್ನಿಸುವಾಗ ಆತನ ಜೊತೆಯಲ್ಲಿ ಹೇಗೆ ಯೇಸು ಕ್ರಿಸ್ತನು ಒಬ್ಬಂಟಿಗನಾಗಿ ತಂದೆಯ ಸಹಾಯವಿಲ್ಲದೆ ತನ್ನ ಹೋರಾಟವನ್ನ ಮಾಡಿ ಪಾಪದಕ್ಕೆ ಪ್ರಾಯಶ್ಚಿತ್ತವನ್ನು ಕೊಟ್ಟು ಪಾಪದ ತಲೆಯ ಮೇಲೆ ಸೈತಾನನನ್ನ ಹೊಡೆದು ಜಜ್ಜಲ್ಪಟ್ಟು ಆತನು ಜಯಶಾಲಿಯಾದನು, ಪಾಪವಿಲ್ಲದೆ ಈ ಭೂಮಿ ಮೇಲೆ ಬದುಕಿ ಮೃತ್ಯುಂಜಯನಾಗಿ ಎದ್ದು ಹೋದನು. ಹಾಗೆ ನಾನು ಮತ್ತು ನೀವು ದೇವರ ಬಲದಿಂದ, ಯೇಸು ಕ್ರಿಸ್ತನ ಆತ್ಮನ ಬಲದಿಂದ ಈ ಲೋಕದಲ್ಲಿ ಕೊನೆಯ ಹೋರಾಟದವರೆಗೂ ದಿನನಿತ್ಯವೂ ಸೈತಾನನು ತರುವಂತ ಪ್ರತಿಯೊಂದು ಶೋಧನೆಯ ಬಲೆಯಿಂದ ತಪ್ಪಿಸಿಕೊಳ್ಳಲು, ಪಾಪದ ಬಲವನ್ನ ಮುರಿದು ಜಯಶಾಲಿಗಳಾಗಲು ದೇವರು ನಮ್ಮೊಳಗಿದ್ದು ಕಾರ್ಯ ಮಾಡುವಂತನಾಗಿದ್ದ. ನಮ್ಮ ಪ್ರಕೃತಿಯನ್ನ ಬಲ್ಲಂತ ದೇವರು ಮತ್ತೆ ನಾವು ಪಾಪಕ್ಕೆ ಬೀಳುವುದು ನಿಶ್ಚಯ ಎಂಬುದನ್ನ ಅರ್ಥವನ್ನಾದದ್ದರಿಂದ ತನ್ನ ಶಿಷ್ಯರನ್ನ ಕರೆದು ಕೊನೆಯ ಗಳಿಗೆಯಲ್ಲಿ ಅವರು ಮಾಡಬೇಕಾದ ಹೋರಾಟಕ್ಕೆ ಅವರ ಜೊತೆಯಲ್ಲಿದ್ದುಕೊಂಡು ಕೊನೆಗೆ ಅವರನ್ನ ನಿತ್ಯ ಜೀವದಲ್ಲಿ ಸೇರಿಸಲು, ತನ್ನ ಜೊತೆಗೆ ಸೇರಿಸಿಕೊಳ್ಳಲು, ಅವರನ್ನ ಮರಣದಿಂದ ಬಿಡಿಸಿ ಎಬ್ಬಿಸಲು ಕೊನೆಯದಾಗಿ ಈ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. ಇದು ನನ್ನ ದೇಹ, ಇದನ್ನ ತಕ್ಕೊಳ್ಳಿರಿ, ಇದನ್ನ ಕುಡಿಯಿರಿ, ಇದರಲ್ಲಿ ನೀವು ಹೊಂದುವ ತನಕ ನನ್ನಲ್ಲಿ
ಜೀವದಲ್ಲಿ ಪಾಲು ಹೊಂದಿರುತ್ತೀರಿ. ಇಲ್ಲಿ ಹೇಳ್ತಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಲ್ಲಿ ಬದುಕುತ್ತಿದ್ದರೂ, ನಂಬಿದ್ದರೂ ಮತ್ತೆ ಪಾಪ ಮಾಡುತ್ತಾ ಬದುಕುವಂತ ನಮ್ಮೊಳಗೆ ಆ ಜೀವವನ್ನ ಕಳೆದುಕೊಳ್ಳುವಂತರಾಗಿದ್ದೇವೆ. ತಂದೆಯಾದ ದೇವರು ಮಹಾ ಕೃಪೆಯುಳ್ಳವನಾಗಿ ಒಂದು ಸಾರಿ ನಂಬಿದಂತ ತನ್ನ ಮಕ್ಕಳಿಗೆ ವಾಗ್ದಾನ ಮಾಡಿದ್ದಾನೆ. ನನ್ನನ್ನು ನಂಬುವವನು ರಕ್ಷಣೆ ಹೊಂದುವನು, ನನ್ನನ್ನು ನಂಬುವವನು ನಿತ್ಯ ಜೀವ ಹೊಂದುವನು. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ವಾಗ್ದಾನಗಳನ್ನ ನಂಬಿರುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನೆರವೇರಿಸಬೇಕಾಗಿದೆ ಮತ್ತು ನೆರವೇರಿಸುವಂತನಾಗಿದ್ದಾನೆ. ಆತನ ಚಿತ್ತವನ್ನ ನಮ್ಮಲ್ಲಿ ನೆರವೇರಿಸಬೇಕಾದರೆ ಕೊನೆಯದಾಗಿ ಆತನು ನಮ್ಮ ಪ್ರಕೃತಿಯನ್ನ ಬಲ್ಲಂತ ದೇವರು ನಾವು ಒಂದಲ್ಲ ಒಂದು ದಿವಸ ಪಾಪವನ್ನ ಜಯಿಸಿ ಕ್ರಿಸ್ತನಿಗಾಗಿ ಪರಿಪೂರ್ಣವಾದಂತಹ ಪರಿಶುದ್ಧತೆಯ ಹೆಜ್ಜೆಯನ್ನ ಇಡುವಂತೆ ಕಾರ್ಯ ಮಾಡುವಂತನಾಗಿದ್ದಾನೆ. ಮತ್ತು ಆತನಿಗಾಗಿ ಈ ದೇಹವನ್ನ ಪರಿಶುದ್ಧತೆಯಲ್ಲಿ ಸಂಪೂರ್ಣತೆಯ ಮಟ್ಟಕ್ಕೆ ಸಿದ್ಧಪಡಿಸಿ ಆತನಿಗೆ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿ ಆತನು ಬರುವ ತನಕ ಆ ಒಂದು ಪರಿಶುದ್ಧತೆಯಲ್ಲಿ ಪಾಲು ಹೊಂದಿದವರಾಗಿ ಬದುಕುತ್ತಾ ಕ್ರಿಸ್ತನ ಸಾರೂಪ್ಯವನ್ನ ಮುಟ್ಟುವ ಹಾಗೆ ಆತನು ಕಾರ್ಯ ಮಾಡುವಂತನಾಗಿದ್ದಾನೆ. ಈ ಲೋಕದಲ್ಲಿ ಪಾಪವನ್ನ ಜಯಿಸಿ ನಿತ್ಯ ಜೀವವನ್ನ ಹೊಂದಬೇಕಾದರೆ ಯೇಸು ಕ್ರಿಸ್ತನು ದಿನಾಲು ನಮ್ಮ ಜೊತೆಯಲ್ಲಿ ಇರಬೇಕಾಗುತ್ತದೆ. ಯೇಸು ಕ್ರಿಸ್ತನು ದಿನಾಲು ನಮ್ಮ ಜೊತೆಯಲ್ಲಿ ಇರಬೇಕಾದರೆ ಆತನ ದೇಹ, ಆತನ ರಕ್ತ ನಮ್ಮ ದೇಹದಲ್ಲಿ, ನಮ್ಮ ರಕ್ತದಲ್ಲಿ ಮೇಲನವಾಗಿ ದಿನನಿತ್ಯವೂ ನಮ್ಮ ಜೀವಿತದಲ್ಲಿ ಹೊಸ ಬಲವನ್ನ ನೀಡಿ ನಾವು ಈ ಭೂಮಿ ಮೇಲೆ ಪಾಪವನ್ನ ಎದುರಿಸಬೇಕಾದಂತ ಪ್ರತಿಯೊಂದು ಸಮಯದಲ್ಲಿಯೂ ನಮಗೆ ಜಯವನ್ನ ತಂದುಕೊಡಲು ಸಾಧ್ಯವಾಗುವಂತದ್ದಾಗಿದೆ. ಪೌಲನು ಈ ಮಾತುಗಳನ್ನ ಬರೆಯುವಂತವನಾಗಿದ್ದಾನೆ. 2 ಕೊರಿಂಥ 12ನೇ ಅಧ್ಯಾಯಕ್ಕೆ ಈಗ ನಾವು ಹೋಗೋಣ. 2 ಕೊರಿಂಥ 12ನೇ ಅಧ್ಯಾಯಕ್ಕೆ ಇಲ್ಲಿ ಹೀಗೆ ಬರೆಯುವಂತವನಾಗಿದ್ದಾನೆ. ಒಂಬತ್ತನೇ ವಚನದಿಂದ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ದುರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಮಾತ್ರ ಸಾಧ್ಯ. ಪಾಪವನ್ನ ಜಯಿಸುವಂಥದ್ದು ಮನುಷ್ಯರಿಗೆ ಅಸಾಧ್ಯವಾದ ಕೆಲಸ. ಆದರೆ ಪಾಪವನ್ನ ಜಯಿಸುವ ಹಾಗೆ ಶಕ್ತಿಯನ್ನ ನೀಡುವಂಥವನು ದೇವರು. ಯಾಕಂತಂದ್ರೆ ನಾವು ಪಾಪವನ್ನ ಜಯಿಸಿ ಆತನಂತೆ ಪರಿಶುದ್ಧತೆಯಲ್ಲಿ ಪಾಲು ಹೊಂದಬೇಕಾದ್ರೆ, ಪರಿಶುದ್ಧರಾಗಿ ನಿಲ್ಲಬೇಕಾದ್ರೆ ದೇವರು ಕಾರ್ಯ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಕ್ರಿಸ್ತನ ಬಲವನ್ನ ಆತನು ನಮ್ಮಲ್ಲಿ ನೆಲೆಗೊಳಿಸಿ ಆತನ ಆತ್ಮನ ಬಲದಿಂದ ಪ್ರತಿನಿತ್ಯವೂ ಸೈತಾನನನ್ನ ಎದುರಿಸಿ ಪ್ರತಿನಿತ್ಯ ಸೈತಾನನು ತರುವಂತಹ ಕುತಂತ್ರದ, ಮೋಸದ, ಜಾಲದ, ಪಾಪದ ಬಲೆಯಿಂದ ತಪ್ಪಿಸಿಕೊಂಡವರಾಗಿ ಸೈತಾನನ ತಲೆಯನ್ನ ಜಜ್ಜಿ ನಾವು ಪಾಪದ ಪಾಲಿಗೆ ಸತ್ತು ಯೇಸು ಕ್ರಿಸ್ತನ ಪಾಲಿಗೆ ಜೀವಿಸಬೇಕಾದರೆ ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಳ್ಳಬೇಕಾಗ್ತದೆ. ಕ್ರಿಸ್ತನು ಪ್ರತಿ ದಿನ ಹಗಲು ರಾತ್ರಿ ನಮ್ಮಲ್ಲಿ ನೆಲೆಗೊಂಡಾಗ ಮಾತ್ರ ಪ್ರತಿ ಕ್ಷಣದಲ್ಲಿ ಎದುರಾಗುವಂತ ಎಲ್ಲಾ ಶೋಧನೆಗಳನ್ನ ಜಯಿಸಿ ಕ್ರಿಸ್ತನು ತಂದೆಯಾದ ದೇವರ ಸಮ್ಮುಖದಲ್ಲಿ ಪರಿಶುದ್ಧತೆಯಲ್ಲಿ, ಪರಿಪೂರ್ಣತೆಯಲ್ಲಿ ಸಂಪೂರ್ಣನಾದ ಹಾಗೆ ನಾವು ಸಹ ಆತನ ಸಂಪೂರ್ಣತೆಯ ಮಟ್ಟವನ್ನ ಮುಟ್ಟಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕಾದ್ರೆ ದೇವರು ನಮ್ಮಲ್ಲಿದ್ದು ತನ್ನ ಕಾರ್ಯವನ್ನ ಮಾಡಬೇಕಾಗಿದೆ. ಆದುದರಿಂದ ಈ ನಿರ್ಬಲಾವಸ್ಥೆಯಲ್ಲಿ ಬಿದ್ದಿರುವಂತ ಈ ದೇಹ ಬಲಾವಸ್ಥೆಯನ್ನ ಪಡೆದುಕೊಂಡು ಬಲವನ್ನು ಹೊಂದಿ ಪಾಪವನ್ನ ಜಯಿಸಿ ಸಂಪೂರ್ಣವಾಗಿ ಪರಿಪೂರ್ಣತೆ ಉಳ್ಳವರಾಗಿ ದೇವರ ಪರಿಶುದ್ಧತೆಯಲ್ಲಿ ಪಾಲು ಹೊಂದಿ
ನಿತ್ಯ ಜೀವದಲ್ಲಿ ಸೇರಬೇಕಾದ್ರೆ ಕೊನೆಯದಾಗಿ ಕರ್ತನು ತನ್ನ ಶಿಷ್ಯರಿಗೆ ಈ ಉನ್ನತವಾದ ಅವಕಾಶವನ್ನ ಒದಗಿಸಿಕೊಡುವಂತನಾಗಿದ್ದಾನೆ ಮತ್ತು ಸಭೆಗೆ ಉನ್ನತವಾದ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ. ಆತನು ಹೇಳ್ತಾನೆ, ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಕುಡಿಯಲು ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಇಲ್ಲಿ ಕಡಾಖಂಡಿತವಾಗಿ ನಿಶ್ಚಯವಾಗಿ ಈ ಮಾತುಗಳನ್ನ ದೇವರು ವಾಗ್ದಾನ ಮಾಡುವಂತನಾಗಿದ್ದಾನೆ. ನನ್ನ ಮಾಂಸವನ್ನ ತಿಂದು ನನ್ನ ರಕ್ತವನ್ನ ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಮತ್ತು ಕಡೆ ದಿನದಲ್ಲಿ ಅವನನ್ನು ಎಬ್ಬಿಸುವನು. ಪ್ರಿಯ ಸಹೋದರ ಸಹೋದರರೇ, ಈ ಭೂಮಿ ಮೇಲೆ ಅನೇಕರು ಈ ಕರ್ತನ ಮೇಜಿನಲ್ಲಿ ಪಾಲು ಹೊಂದುವುದಕ್ಕೆ ಭಯ ಪಡ್ತಾರೆ ಮತ್ತು ಹಿಂದೆ ಸರಿತಾರೆ. ಕಾರಣ ಪೌಲನು ಹೇಳಿರುವಂತಹ ಮಾತು, ಇದನ್ನ ಯಾರಾದರೂ ತಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳದೆ ತಿಂದರೆ ಅವರು ಮುಂದೆ ಕಷ್ಟ ಕಾಯಿಲೆಗಳಿಗೆ ಗುರಿಯಾಗ್ತಾರೆ ಮತ್ತು ಸತ್ತು ಹೋಗ್ತಾರೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಸಾವು ನಿಶ್ಚಯ ಮನುಷ್ಯನಿಗೆ. ದೇವರನ್ನ ನಂಬಿದ ಮೇಲೆಯೂ ಪಾಪವನ್ನ ಮಾಡಿದರೆ ಮತ್ತು ನಂಬದೆಯೂ ಪಾಪಗಳಾಗಿ ಬದುಕಿದರೆ ಸಾವು ಈ ಭೂಮಿ ಮೇಲೆ ಎಲ್ಲರಿಗೂ ಬರುವಂತದ್ದಾಗಿದೆ. ಆದರೆ ನಂಬಿರುವಂತ ನಾನು ಮತ್ತು ನೀವು ಕಡೆಯ ದಿನದಲ್ಲಿ ನಮ್ಮ ರಕ್ಷಕನು ನಮ್ಮನ್ನ ಎಬ್ಬಿಸಬೇಕಾದರೆ ಆತನು ನಮಗೆ ಕೊಟ್ಟಿರುವಂತ ಈ ಆಶೀರ್ವಾದವನ್ನ ನಾವು ಕಳಕೊಳ್ಳದೆ ಉಪಯೋಗಿಸಿಕೊಳ್ಳಬೇಕಾಗಿದೆ. ಕಷ್ಟ ಕಾಯಿಲೆಗಳು ನಮಗೆ ಬರುವುದಲ್ಲ, ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದಾದ್ರೆ ಯಾವ ಕಷ್ಟ ಕಾಯಿಲೆಯೂ ನಮ್ಮನ್ನು ಮುಟ್ಟುವುದಿಲ್ಲ. ಯಾಕಂತಂದ್ರೆ ನಮ್ಮೊಳಗೆ ಕ್ರಿಸ್ತನೇ ನಮ್ಮ ರಕ್ತದಲ್ಲಿ ರಕ್ತವಾಗಿದ್ದು ನಮ್ಮ ದೇಹದಲ್ಲಿ ಬಲವಾಗಿದ್ದು ನಮಗೆ ಬರುವಂತ ಪ್ರತಿಯೊಂದು ಕಾಯಿಲೆಯನ್ನು ಕಷ್ಟವನ್ನು ಎದುರಿಸ್ತಾನೆ ಮತ್ತು ನಮ್ಮ ಹೃದಯದಲ್ಲಿ ಉಂಟಾಗುವ ಪ್ರತಿಯೊಂದು ಪಾಪಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಿ ನಮಗೆ ಜಯವನ್ನು ತಂದು ಕೊಡ್ತಾನೆ. ಮರಣವನ್ನೇ ಗೆದ್ದಂತ ಕ್ರಿಸ್ತನು, ಮರಣವನ್ನೇ ಜಯಿಸುವಂತ ಶಕ್ತಿಯನ್ನು ನೀಡುವಂತ ಕ್ರಿಸ್ತನು ನಮ್ಮನ್ನು ಕಷ್ಟ ಕಾಯಿಲೆಗಳಿಂದ ಬಿಡಿಸಲು ಶಕ್ತನಾಗುವುದಿಲ್ಲವೇ? ಆದುದರಿಂದ ಇವತ್ತು ಇಂಥ ಭಯಕ್ಕೆ ಒಳಗಾಗಿ ಎಷ್ಟೋ ಕ್ರೈಸ್ತರು ತಮ್ಮಲ್ಲಿರುವಂತ ಪಾಪವನ್ನ ಬಿಡದೆ, ತಮಗಿರುವಂತ ಪಾಪದ ಭಯದಿಂದ, ತಮ್ಮಲ್ಲಿರುವಂತ ನಿರ್ಬಲಾವಸ್ಥೆಯಿಂದ ಹೆದರಿ ಈ ಒಂದು ದೇವರ ಉನ್ನತವಾದ ಆಶೀರ್ವಾದವನ್ನ ಕಳ್ಕೊಳ್ಳುವಂತರಾಗಿದ್ದೇವೆ. ಯಾವಾಗ ನಾವು ಕರ್ತನ ಮೇಜಿನ ಬಳಿಗೆ ಬರುವುದಿಲ್ಲವೋ ಆವಾಗ ಜೀವವನ್ನ ಕಳ್ಕೊಳ್ತೇವೆ. ಕ್ರಿಸ್ತನನ್ನ ನಂಬಿದ್ರು ಸಹ ಆ ಜೀವವನ್ನ ನಾವು ಕಳ್ಕೊಳ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ತನ ಜೀವದಲ್ಲಿ ನಿರಂತರವಾಗಿ ಜೀವಿಸಿ ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಬೇಕಾದ್ರೆ ಪ್ರತಿ ಸಾರಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ತಪ್ಪದೆ ಕರ್ತನ ಮೇಜಿನ ಬಳಿಗೆ ಬರುವುದು ಅವಶ್ಯವಾಗಿದೆ. ಪೌಲನ ಹಾಗೆ ತನ್ನನ್ನ ತಾನು ಹೇಗೆ ಕ್ರಿಸ್ತನಿಗೆ ಸಮರ್ಪಿಸಿ ತನ್ನ ನಿರ್ಬಲಾವಸ್ಥೆಯಲ್ಲಿ ಕ್ರಿಸ್ತನಿಗೆ ಒಪ್ಪಿಸಿ ದೇವರ ಬಲವನ್ನು ಹೊಂದಿ ಆತನ ಎಲ್ಲಾ ಪಾಪಗಳನ್ನ ಜಯಿಸಲು ಶಕ್ತನಾದನೋ, ಹಾಗೆ ನಾನು ಮತ್ತು ನೀವು ನಮ್ಮ ಈ ನಿರ್ಬಲಾವಸ್ಥೆಯಲ್ಲಿ ಇರ್ತಕ್ಕಂಥ ಈ ಶರೀರವನ್ನ ಕರ್ತನಿಗೆ ಸಮರ್ಪಿಸುವುದರ ಮುಖಾಂತರವಾಗಿ ಈ ಒಂದು ಕರ್ತನ ಮೇಜಿನ ಬಳಿಗೆ ಬರುವಾಗ ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಳ್ಳುವಂತರಾಗ್ತೇವೆ. ಆಗ ಕರ್ತನ ಆತ್ಮನು ಸಂಪೂರ್ಣವಾಗಿ ನಮ್ಮಲ್ಲಿ ನೆಲೆಗೊಳ್ತಾನೆ. ಯೇಸು ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಿರುತ್ತಾನೆ. ದೇವರು ನಮ್ಮನ್ನ ನಿತ್ಯ ಜೀವದಲ್ಲಿ ಸೇರಿಸುವುದಕ್ಕೆ, ಕಡೆಯ ದಿನದಲ್ಲಿ ಎಬ್ಬಿಸುವುದಕ್ಕೆ ಬೇಕಾದಂತ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ಜಯಶಾಲಿಗಳಾಗಿ ಪಾಪದಿಂದ ಬೇರ್ಪಟ್ಟು ಪಾಪವನ್ನ ಜಯಿಸಿ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ನಿಲ್ಲುವುದಕ್ಕೆ ಶಕ್ತನಾಗಿ ಮಾಡುವಂತನಾಗಿದ್ದಾನೆ. ಆದುದರಿಂದ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಯಾವ ಕಾರಣಕ್ಕೂ ಕರ್ತನ ಮೇಜಿನ ಬಳಿಗೆ ಬರುವುದನ್ನ ಮರೆಯಬಾರದು, ತಪ್ಪಿಸಿಕೊಳ್ಳಬಾರದು. ಒಂದು ವೇಳೆ ಯಾವುದೇ ಕಾರಣಕ್ಕೆ ನೀವು ಈ ಒಂದು ಕಾರ್ಯದಲ್ಲಿ ನೀವು ಭಾಗಿಯಾಗುವುದನ್ನ ತಪ್ಪಿಸಿಕೊಂಡ್ರೆ ದೇವರ ವಾಕ್ಯವು ನಮಗೆ ಖಡಾಖಂಡಿತವಾಗಿ ಹೇಳ್ತದೆ, ನಿಮ್ಮಲ್ಲಿ ಜೀವವಿಲ್ಲ. ಒಂದು ವೇಳೆ ನೀವು ಹಾಗೆ ತಪ್ಪಿಸಿಕೊಳ್ಳುತ್ತಾ ಮುಂದೆ ಹೋಗೋದಾದ್ರೆ ಮುಂದೊಂದು ದಿವಸ ಕ್ರಿಸ್ತನು ಬರುವಾಗ ಆ ಕಡೆ ದಿನದಲ್ಲಿ ಎಲ್ಲರನ್ನು ಎಬ್ಬಿಸುವಂತ ದೇವರು, ಎಲ್ಲರನ್ನ ಮಾರ್ಪಡಿಸುವಂತ ದೇವರು ನಮ್ಮ ವಿಷಯದಲ್ಲಿ ಏನೂ ಮಾಡಲಿಕ್ಕಾಗದೆ ಹೋಗುವಂಥದ್ದಾಗಿರ್ತದೆ. ಆ ಅವಕಾಶವನ್ನ ನಮ್ಮಷ್ಟಿಗೆ ನಾವೇ ಕಳ್ಕೊಳ್ತೇವೆ. ನಿತ್ಯವಾದಂತಹ ನಾಶನಕ್ಕೆ ನಾವು ಒಪ್ಪಿಸಿಕೊಡ್ತೇವೆ. ಹಾಗಾಗಬಾರದು. ತನ್ನನ್ನು ನಂಬಿರುವಂತಹ ಪ್ರತಿಯೊಬ್ಬ ಮನುಷ್ಯನು ರಕ್ಷಣೆ ಹೊಂದಬೇಕೆಂಬುದೇ ಉದ್ದೇಶದಿಂದಲೇ ಕರ್ತನು ಕೊನೆಯ ಗಳಿಗೆಯಲ್ಲಿ ತನ್ನ ಶಿಷ್ಯರನ್ನ ಕರೆದು
ಈ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ಇದು ನನ್ನ ದೇಹ, ಇದನ್ನ ತಗೊಳ್ರಿ. ಇದು ನನ್ನ ರಕ್ತ, ಇದನ್ನ ಕುಡಿಯಿರಿ. ಇದನ್ನು ಮಾಡುವಷ್ಟು ಸಾರಿ ನನ್ನನ್ನು ನೆನೆಸ್ಕೊಳ್ರಿ. ಮತ್ತು ಇದನ್ನು ನೀವು ಮಾಡುವಾಗ ನಿಮ್ಮಲ್ಲಿ ಜೀವ ಉಂಟು. ಮತ್ತು ಯಾರು ಈ ಕಾರ್ಯವನ್ನ ತಮ್ಮ ಜೀವಿತದಲ್ಲಿ ಸದಾಕಾಲವು ಕೊನೆ ಉಸಿರುವರ ತನಕ ಭಾಗವಹಿಸುತ್ತಾ ಪಾಲು ಹೊಂದುತ್ತಾ ಇರ್ತಾರೋ, ಖಂಡಿತವಾಗಿ ನಿಶ್ಚಯವಾಗಿಯೂ ಅವನಲ್ಲಿ ನಿತ್ಯ ಜೀವವಿರುತ್ತದೆ. ಅವನನ್ನು ನಾನು ಕಡೆ ದಿನದಲ್ಲಿ ಎಬ್ಬಿಸುತ್ತೇನೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ವಿಶ್ವಾಸಗಳಾಗಿ ಬದುಕುತ್ತಿರುವಂತ ನಮಗಿರುವಂತ ನಿರೀಕ್ಷೆ ಯೇಸು ಕ್ರಿಸ್ತನ ಎರಡನೇ ಬರುವುದು. ಆತನು ಬರುವಾಗ ನಾವು ಆತನೊಡನೆ ಎಬ್ಬಿಸಲ್ಪಟ್ಟವರಾಗಿ ಆತನ ರಾಜ್ಯಕ್ಕೆ ಸೇರಬೇಕಾದರೆ ಕ್ರಿಸ್ತನು ಕೊನೆಯದಾಗಿ ನಮ್ಮ ಹಿತಕ್ಕಾಗಿ ನಮಗಾಗಿ ಕೊಟ್ಟುವಂತ ಈ ಕರ್ತನ ಮೇಜಿನ ಅವಕಾಶವನ್ನು ನಾವು ಕಳ್ಕೊಳ್ಳುವುದಾದ್ರೆ ಆ ಕಡೆ ದಿನದಲ್ಲಿ ಆತನ ಜೊತೆಲಿ ಪರಲೋಕಕ್ಕೆ ಎತ್ತಲ್ಪಡುವಂತ ಅವಕಾಶವನ್ನು ನಾವು ಕಳ್ಕೊಳ್ಳುವಂತರಾಗಿದ್ದೇವೆ. ಆದುದರಿಂದ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಲ್ಲಿ ನಿತ್ಯ ಜೀವನ ಹೊಂದಲು ದೀಕ್ಷಾಸ್ನಾನವನ್ನು ಪಡ್ಕೊಳ್ಳುವುದು ಎಷ್ಟು ಅವಶ್ಯವಾಗಿದೆಯೋ, ಕರ್ತನ ಮೇಜಿನ ಬಳಿಗೆ ಬಂದು ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಪಾಲು ಹೊಂದುವುದು ಅಷ್ಟೇ ಅವಶ್ಯವಾಗಿದೆ. ಈ ಎರಡು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಸಾರೂಪ್ಯಕ್ಕೆ ನಮ್ಮನ್ನು ನಡೆಸಿ ಯೇಸು ಕ್ರಿಸ್ತನು ಬರುವಾಗ ಆತನಂತೆ ಪರಿಶುದ್ಧರಾಗಿ ಜೀವಿಸಲು, ಆತನ ರಾಜ್ಯಕ್ಕೆ ಎತ್ತಲ್ಪಡುವುದಕ್ಕೆ ಯೋಗ್ಯರನ್ನಾಗಿ ನಮ್ಮನ್ನು ನಿಲ್ಲಿಸಲು ಸಾಧ್ಯವಾಗುವಂಥದ್ದಾಗಿದೆ. ಅದಕ್ಕಾಗಿಯೇ ದೇವರು ಕೊನೆಯದಾಗಿ ತನ್ನ ಶಿಷ್ಯರ ಮುಖಾಂತರವಾಗಿ ಈ ಉನ್ನತವಾದಂತ ನಿತ್ಯವಾದಂತ ಸೌಭಾಗ್ಯವನ್ನ ಸಭೆಗೆ ಒಪ್ಪಿಸಿಕೊಟ್ಟಿದ್ದಾನೆ. ಸಭೆಯಲ್ಲಿ ಈ ಕಾರ್ಯವನ್ನ ದೇವರು ಕಾರ್ಯರೂಪಕ್ಕೆ ತಂದಿದ್ದಾನೆ. ಆದುದರಿಂದ ನಾನು ಬರುವ ತನಕ ಇದನ್ನ ನೀವು ಮಾಡಿರಿ ಎಂಬುದಾಗಿ ಹೇಳಿದ್ದಾನೆ. ಹಾಗೆ ಮಾಡಿ ನಿತ್ಯ ಜೀವದಲ್ಲಿ ಸೇರುವಾಗೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ದೇವರ ಆತ್ಮವನ್ನು ಬಲಪಡಿಸಲಿ, ನೆಲೆಗೊಳ್ಳಲಿ, ಆಶೀರ್ವದಿಸಲಿ, ಆ ನಿತ್ಯ ಜೀವದಲ್ಲಿ ಸೇರಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳ ಜೀವಿತದಲ್ಲಿ ಇಂಥ ಅಪನಂಬಿಕೆಯನ್ನ ತೆಗೆದುಹಾಕಿ ದೇವರ ಮೇಲಿನ ನಂಬಿಕೆಯಲ್ಲಿ ಬದುಕುವ ಹಾಗೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಕರ್ತನ ಮೇಜಿನಲ್ಲಿ ಪಾಲು ಹೊಂದಿ ಯೇಸು ಕ್ರಿಸ್ತನ ದೇಹ ಮತ್ತು ಆತನ ರಕ್ತವನ್ನ ತಿಂದು ಕುಡಿದು ದೇವರ ಜೀವದಲ್ಲಿ ನೆಲೆಗೊಂಡು ನಿತ್ಯ ಜೀವಕ್ಕೆ ಪಾತ್ರರಾಗುವಂತೆ ಭೂಮಿ ಮೇಲೆ ಕ್ರಿಸ್ತನನ್ನು ನಂಬಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಯನ್ನು ದೇವರ ಆತ್ಮನು ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕೆಂಬುದಾಗಿ ನಮ್ಮ ಮಧ್ಯದಲ್ಲಿ ಸಹೋದರ ಹಿರಿಯರಂತ ಲೋಕೇಶ್ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಲೋಕೇಶ್ ಅವರೇ? ಓಕೆ, ಹಿರಿಯರಂತ ಇಲ್ಲಿ ನಮ್ಮವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಓಕೆ, ಈ ಮುಕ್ತಾಯದ ಪ್ರಾರ್ಥನೆಯನ್ನ ನಾನೇ ಮಾಡಲಿಕ್ಕೆ ಹೋಗುವಂತನಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಅತ್ಯಮೂಲ್ಯವಾದಂತ ಅನೇಕ ಸತ್ಯಗಳನ್ನ ಸಭೆಗೆ ತಿಳಿಸ್ಲಿಕ್ಕಾಗುವಂತೆ ಅವಕಾಶ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ಮಾನವನ ರಕ್ಷಣೆಗೆ ಅವಶ್ಯವಾಗಿರುವಂತ ಪ್ರತಿಯೊಂದು ಕಾರ್ಯವನ್ನ ಈ ಲೋಕದಲ್ಲಿ ನೀನು ಶಿಲುಬೆಗೆ ಏರುವುದಕ್ಕಿಂತ ಮುಂಚಿತವಾಗಿಯೇ ಎಲ್ಲವನ್ನ ಮಾಡಿ ಮುಗಿಸಿದೆ ಸ್ವಾಮಿ. ಅದಕ್ಕೋಸ್ಕರವೇ ಸ್ವಾಮಿ ಅಪೊಸ್ತಲ ಕಾರ್ಯ 4ನೇ ಅಧ್ಯಾಯ 12ನೇ ವಚನದಲ್ಲಿ ಬರಬೇಕಾದ ರಕ್ಷಣೆಯು ಇನ್ನಾರ ಹೆಸರಲ್ಲಿಯೂ ಇಲ್ಲ, ಆ ಹೆಸರಿನಲ್ಲಿ ಮಾತ್ರ ಎಂಬುದಾಗಿ ಹೇಳಿದೆ ಸ್ವಾಮಿ. ಹೌದು ಕರ್ತನೆ, ನಂಬುವವನಿಗೆ ನಿತ್ಯ ಜೀವವನ್ನು ದಯಪಾಲಿಸುವಂತ ವಾಗ್ದಾನವನ್ನ ನೀಡಿದಂತ ದೇವರೇ, ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟು ಆತನನ್ನ ನಂಬುವುದರ ಮುಖಾಂತರವಾಗಿ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಬಯಸಿದಂತ ತಂದೆಯೇ, ನಿನ್ನ ಮಗನ ಮೇಲೆ ನಂಬಿಕೆ ಇಟ್ಟು ಜೀವಿಸುವಂತ ಪ್ರತಿಯೊಬ್ಬ ಮನುಷ್ಯನು ನಾಶವಾಗದೆ ಪ್ರತಿಯೊಬ್ಬರು ನಿನ್ನ ರಾಜ್ಯದಲ್ಲಿ ಸೇರಬೇಕೆಂಬುದಾಗಿ ಬಯಸುವಂತ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ನಿನ್ನ ಮೇಲಣ ನಂಬಿಕೆಯಲ್ಲಿ ನಾವು ಅನೇಕ ಸಾರಿ ಬಿದ್ದು ಹೋಗುವಾಗ, ಆ ಜೀವದಿಂದ ನಾವು ಹೊರತಾಗುವಾಗ, ಆ ಜೀವದಿಂದ ನಾವು ಸ್ವಾಮಿ ತಪ್ಪಿಸಿಕೊಂಡು ದೂರ ಆಗುವಾಗ
ಮತ್ತೆ ನಮ್ಮನ್ನು ಕರ್ತನೆ ಆ ಜೀವದಲ್ಲಿ ಸೇರಿಸುವುದಕ್ಕೋಸ್ಕರ, ನಮ್ಮಲ್ಲಿ ನೂತನ ಪಡಿಸುವುದಕ್ಕೋಸ್ಕರ, ಮತ್ತೆ ನಮಗೆ ಹೊಸ ಬಲವನ್ನು ನೀಡುವುದಕ್ಕೋಸ್ಕರ ಸ್ವಾಮಿ, ಮತ್ತೆ ಕರ್ತನ ಮೇಜಿನ ಬಳಿಗೆ ಬಂದು ನಮ್ಮ ಪಾಪವನ್ನು ಒಪ್ಪಿಕೊಂಡು ನಮ್ಮ ನಿರ್ಬಲಾವಸ್ಥೆಗಳಿಗೆ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನ ಪರಿಶುದ್ಧವಾದಂತಹ ದೇಹವನ್ನು, ಆತನ ಪರಿಶುದ್ಧವಾದ ರಕ್ತವನ್ನು ತಿಂದು ಕುಡಿದು ಮತ್ತೆ ಸ್ವಾಮಿ ನಿತ್ಯ ಜೀವದಲ್ಲಿ ಪಾಲು ಹೊಂದುವಂತೆ ನೀನು ಬರುವ ತನಕ ಆ ನಿತ್ಯ ಜೀವವನ್ನ ನಮ್ಮ ಶರೀರದಲ್ಲಿ ಸ್ವಾಮಿ ನಾವು ಕಾಪಾಡಿಕೊಳ್ಳಿಕ್ಕಾಗುವಂತೆ ಈ ಉನ್ನತವಾದ ಆಶೀರ್ವಾದವನ್ನ ನಮಗೆ ಕೊಟ್ಟಿದೆ ತಂದೆ. ಇದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ದೀಕ್ಷಾಸ್ಥಾನ ಹೊಂದಿದ ಮೇಲೆ ಸಭೆಯಲ್ಲಿ ಕರ್ತನ ಮೇಜಿನ ಬಳಿಗೆ ಬಂದು ಯಾವುದೇ ಕಾರಣಕ್ಕೂ ಸ್ವಾಮಿ ಈ ಕಾರ್ಯವನ್ನ ತಪ್ಪಿಸಿಕೊಳ್ಳದೆ ನಿನ್ನ ಪರಿಶುದ್ಧವಾದಂತಹ ಈ ನಿಯಮವನ್ನ ಅನುಸರಿಸುವಾಗ ಕರ್ತನೆ, ಈ ಭೂಮಿ ಮೇಲೆ ನೀನು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪಟ್ಟಂತ ಆ ನೋವು, ಸಂಕಟ, ಶ್ರಮೆಯನ್ನ ನೆನೆಸಿಕೊಳ್ಳುವಾಗ, ಪ್ರತಿಯೊಂದು ಪಾಪದ ಜೊತೆಯಲ್ಲಿ ಹೋರಾಟ ಮಾಡುವಾಗ ನಮ್ಮ ಜೀವಿತದಲ್ಲಿ ಸೈತಾನನ್ನು ತರುವಂತ ಎಲ್ಲಾ ಪಾಪಗಳಿಗೆ ನಾವು ವಿರುದ್ಧವಾಗಿ ಹೋರಾಡಿ ಜಯಶಾಲಿಗಳಾಗುವಂತೆ ಕ್ರಿಸ್ತನು ನಮ್ಮೊಂದಿಗಿದ್ದು ಕಾರ್ಯ ಮಾಡುವಂತೆ ಕೃಪೆ ನೀಡಿದೆ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಾನು ಅವರಲ್ಲಿ ನೆಲೆಸುವನು, ಅವರ ಮಧ್ಯದಲ್ಲಿ ಇದ್ದು ಅವರಿಗೆ ದೇವರಾಗಿರುವನು ಎಂಬುದಾಗಿ ಹೇಳಿದೆ ಸ್ವಾಮಿ. ನಮ್ಮೊಳಗಿದ್ದುಕೊಂಡು ನಮ್ಮ ಜೊತೆಯಲ್ಲಿ ತಿರುಗಾಡುತ್ತಾ ನಮಗೆ ಎದುರಾಗುವಂತ ಎಲ್ಲ ಕಷ್ಟ, ಸಂಕಟ, ಬಾಧೆ, ನೋವು, ಸಮಸ್ಯೆ, ತೊಂದರೆ, ತಾಪತ್ರಯ, ಕಾಯಿಲೆ ಇವುಗಳೆಲ್ಲವನ್ನ ನೀನು ಹೊತ್ತುಕೊಂಡು ಅವುಗಳೆಲ್ಲ ಬಾಧೆಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಸೈತಾನನು ನಮ್ಮನ್ನ ಪಾಪಕ್ಕೆ ಸಿಕ್ಕಿಸಿ ನಿನ್ನನ್ನು ಅಗಲಿಸುವಂತ ಕ್ರೂರವಾದಂತ ಕ್ಷಣಗಳನ್ನ ನಮ್ಮ ಮುಂದೆ ತಂದು ನಿಲ್ಲಿಸುವಾಗ ಪಾಪದ ಪಾಲಿಗೆ ಸತ್ತು ಜೀವದ ಪಾಲಿಗೆ ಕ್ರಿಸ್ತನಿಗಾಗಿ ಜೀವಿಸುವಂತೆ ಶಕ್ತಿಯನ್ನು, ಬಲವನ್ನು ನೀಡಿ ಜಯಶಾಲಿಗಳನ್ನಾಗಿ ಮಾಡುವಂತ ದೇವರಾಗಿದೆ. ಇದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಈ ಒಂದು ಆಶೀರ್ವಾದವನ್ನ ಸ್ವಾಮಿ ಕರ್ತನ ಮೇಜಿನ ಕಾರ್ಯಕ್ರಮದ ಮುಖಾಂತರವಾಗಿ ಅದರಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ನೀನು ಕೊಡುವಂತ ದೇವರಾಗಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಸತ್ಯವನ್ನ ತಿಳಿಯುತ್ತಿರುವಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ನಿನ್ನ ಪ್ರಸನ್ನತೆಯನ್ನ ಅನುಗ್ರಹಿಸು. ಪ್ರತಿ ಸಾರಿ ಸ್ವಾಮಿ ಈ ಕಾರ್ಯದಲ್ಲಿ ಭಾಗವಹಿಸುವಾಗ ನೀನು ವಾಗ್ದಾನ ಮಾಡಿರುವಂತ ಹೊಸ ಬಲವನ್ನ ಅನುಗ್ರಹಿಸು ಸ್ವಾಮಿ. ಜೀವದಲ್ಲಿ ನೆಲೆಗೊಂಡು ನಿತ್ಯ ಜೀವಕ್ಕಾಗಿ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುವಂತೆ ಪ್ರತಿ ದಿನ, ಪ್ರತಿ ಕ್ಷಣ ಸ್ವಾಮಿ ಸೈತಾನನನ್ನ ಎದುರಿಸಿ ಜಯಶಾಲಿಗಳಾಗುವಂತೆ ಕಾರ್ಯ ಮಾಡು ಸ್ವಾಮಿ. ದಿನವೂ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಲ್ಲಿ ಜೀವಿಸಿ, ಕ್ರಿಸ್ತನಿಗಾಗಿ ಜೀವಿಸಿ, ಕ್ರಿಸ್ತನ ಬರುವ ತನಕ ಸ್ವಾಮಿ ಜೀವದಲ್ಲಿ ನೆಲೆಗೊಂಡಿರುವಂತೆ ಕಾರ್ಯ ಮಾಡು ಸ್ವಾಮಿ. ತಲೆಬಾಗಿ ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಭಕ್ತರನ್ನ, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಆತನ ಬಲದಿಂದ ಅಭಿಷೇಕಿಸು ಸ್ವಾಮಿ. ನಿನ್ನ ಕೃಪೆಯಿಂದ ನಮ್ಮನ್ನ ಆವರಿಸಿಕೊ ಸ್ವಾಮಿ. ನಮಗೋಸ್ಕರ ಈ ನಿರ್ಬಲಾವಸ್ಥೆಯ ಶರೀರದಲ್ಲಿ ನೀನೇ ಬಂದು ನೆಲೆಸಿ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ನಿರ್ಬಲಾವಸ್ಥೆಯನ್ನ ತೆಗೆದು ಹಾಕಿ ನಮ್ಮನ್ನು ಬಲಗೊಳಿಸು ಸ್ವಾಮಿ. ನಮ್ಮನ್ನು ಚೈತನ್ಯ ಪಡಿಸು ಸ್ವಾಮಿ. ಎಲ್ಲಾ ಸಮಯದಲ್ಲೂ ನಾವು ಜಯಶಾಲಿಗಳಾಗುವಂತೆ ನೀನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಕಾರ್ಯ ಸಾಧಿಸು ಸ್ವಾಮಿ. ನಮಗೋಸ್ಕರ ಯುದ್ಧ ಮಾಡು, ನಮಗೋಸ್ಕರ ಜಯವನ್ನ ತಂದು ನಿನ್ನ ಪರಿಪೂರ್ಣತೆಯ ಮಟ್ಟದಲ್ಲಿ ನಾವು ಸಂಪೂರ್ಣರಾಗಿ ನೆಲೆಗೊಳ್ಳಲಿಕ್ಕಾಗುವಂತೆ, ನಿನ್ನ ಜೀವದಲ್ಲಿ ಸಂಪೂರ್ಣತೆಯ ಮಟ್ಟವನ್ನು ಮುಟ್ಟುವಂತೆ, ನಿತ್ಯ ಜೀವಕ್ಕೆ ಯೋಗ್ಯರಾಗುವಂತೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನು ಸ್ವಾಮಿ ನಿತ್ಯ ಜೀವದಲ್ಲಿ ಸೇರಿಸಬೇಕೆಂಬುದಾಗಿ ಬೇಡುತ್ತೇನೆ. ಯಾಕಂತಂದ್ರೆ ಸ್ವಾಮಿ, ನನ್ನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದುವನು ಎಂಬುದಾಗಿ ನೀನು ವಾಗ್ದಾನ ಮಾಡಿದೆ. ನಿನ್ನ ವಾಗ್ದಾನವು ಎಂದಿಗೂ ಬಿದ್ದು ಹೋಗುವುದಿಲ್ಲ ಸ್ವಾಮಿ. ನೀನು ಯಾವತ್ತೂ ನಿನ್ನ ವಾಗ್ದಾನವನ್ನು ನೆರವೇರಿಸುವಂತ ದೇವರಾಗಿದೆ. ನಂಬುವಂತಹ ಪ್ರತಿಯೊಬ್ಬರು ನಿತ್ಯ ಜೀವದಲ್ಲಿ ಪಾಲು ಹೊಂದುವಂತೆ ನೀನು ಸ್ವಾಮಿ ನಿನ್ನ ದೇಹವನ್ನು, ನಿನ್ನ ರಕ್ತವನ್ನು ನಮಗೆ ಕೊಟ್ಟಿರುವುದರಿಂದ ಆ ನಿನ್ನ ಪರಿಶುದ್ಧವಾದಂತ ದೇಹದಲ್ಲಿಯೂ ಆ ನಿನ್ನ ಪರಿಶುದ್ಧವಾದಂತ ರಕ್ತದಲ್ಲಿಯೂ ಸ್ವಾಮಿ ನಾವು ಪಾಲು ಹೊಂದುವಾಗ ದಿನನಿತ್ಯವೂ ನಮ್ಮ ಜೊತೆಯಲ್ಲಿ ಸ್ವಾಮಿ ನೀನಿದ್ದುಕೊಂಡು ನಮಗೆ ಹೊಸ ಬಲವನ್ನು, ನೂತನ ಮನಸ್ಸನ್ನು ದಯಪಾಲಿಸಿ ಕರ್ತನೆ ಸಂಪೂರ್ಣವಾಗಿ ಸ್ವಾಮಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ಜೀವದಲ್ಲಿ ಸೇರಿಸಿ ನಿತ್ಯತ್ವಕ್ಕಾಗಿ ನಮ್ಮೆಲ್ಲರನ್ನ ಜಯಶಾಲಿಗಳನ್ನಾಗಿ ಮಾಡಬೇಕೆಂದಾಗಿ ಬೇಡ್ತೇನೆ ಸ್ವಾಮಿ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಸ್ವಾಮಿ. ನಂಬುವಂತ ಪ್ರತಿಯೊಬ್ಬ ದೇವರ ಮಗನ ಮೇಲೆ, ದೇವರ ಮಗಳ ಮೇಲೆ ಇರಲಿ ಸ್ವಾಮಿ. ನಂಬುವಂತ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಹೊಂದುವಂತೆ ಕಾರ್ಯ ಮಾಡು.
ಸೈತಾನನ ಮೋಸದ ಬಲೆಗೆ ಸಿಕ್ಕಿ ನಾಶವಾಗದಂತೆ ತಪ್ಪಿಸಿ ಕಾಪಾಡು. ನಿನ್ನ ಆಶೀರ್ವಾದಗಳನ್ನು ಅನುಭವಿಸುತ್ತಾ ನಂಬಿಕೆಯಲ್ಲಿ ಬದುಕುತ್ತಾ ಕೊನೆಯವರೆಗೂ ಸ್ವಾಮಿ ಜೀವದಲ್ಲಿ ನೆಲೆಗೊಂಡು ನಿತ್ಯ ಜೀವದಲ್ಲಿ ಪಾಲು ಹೊಂದುವಂತೆ ಪ್ರತಿಯೊಬ್ಬ ವಿಶ್ವಾಸಿಯನ್ನು ಬಲಪಡಿಸು, ಆಧರಿಸು, ಪರಾಮರಿಸು, ನಿತ್ಯ ಜೀವದಲ್ಲಿ ಸೇರಿಸು ಸ್ವಾಮಿ. ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಸ್ವಾಮಿ. ನಾವು ಕರ್ತನ ಮೇಜಿನಲ್ಲಿ ಭಾಗವಹಿಸುವಂತ ಪ್ರತಿ ಸಾರಿ ಯೇಸು ಕ್ರಿಸ್ತನ ಶಿಲುಬೆಯ ಮೇಲನ ಮರಣವನ್ನು ಈ ಭೂಮಿ ಮೇಲೆ ಪಾಪಿಗಳಾದ ಎಲ್ಲಾ ಜನರ ಮಧ್ಯದಲ್ಲಿ ಎಲ್ಲರಿಗಾಗಿ ಪ್ರಚುರಪಡಿಸುತ್ತಾ ಕ್ರಿಸ್ತನಲ್ಲಿ ಇರುವಂತ ನಿತ್ಯ ಜೀವವನ್ನ ಪ್ರತಿಯೊಬ್ಬರು ಹೊಂದಿಕೊಳ್ಳಲಿಕ್ಕಾಗುವಂತೆ ಈ ಲೋಕದಲ್ಲಿ ಬೆಳಕಾಗಿ, ಉಪ್ಪಾಗಿ, ಮಾದರಿಯಾಗಿ ಜೀವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅನೇಕರು ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಸಿಕ್ಕಿ ನಾಶವಾಗುತ್ತಿದ್ದಾರೆ ಸ್ವಾಮಿ. ನಿನ್ನ ಕೃಪೆಯಲ್ಲಿ, ನಿನ್ನ ದಯೆಯಲ್ಲಿ ಸ್ವಾಮಿ ಪ್ರತಿಯೊಬ್ಬ ಮಾನವರನ್ನ ಪ್ರೀತಿಸುವಂತ ದೇವರು ನೀನು. ಎಲ್ಲ ಕಷ್ಟ, ಸಂಕಟ, ಬಾಧೆ, ಬಂಧನಗಳಿಂದ ಎಲ್ಲರನ್ನ ಬಿಡಿಸು ತಂದೆ. ಎಲ್ಲ ಶೋಧನೆಗಳನ್ನ ದೂರ ಮಾಡು. ವಿಶೇಷವಾಗಿ ಸ್ವಾಮಿ ಪಾಪದ ಬಂಧನದಿಂದ ಬಿಡುಗಡೆ ಮಾಡು. ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸ್ವಾಮಿ ತಾನು ಮಾಡುತ್ತಿರುವಂತ ಕಾರ್ಯಗಳು ಪಾಪವೆಂಬುದನ್ನು ಗ್ರಹಿಸಿಕೊಳ್ಳುವಂತೆ ಯೇಸು ಕ್ರಿಸ್ತನ ಬಳಿಗೆ ಬಂದು ಯೇಸು ಕ್ರಿಸ್ತನ ಶಿಲುಬೆಯ ಮುಂದೆ ನಿಂತು ತನ್ನ ಪಾಪಗಳನ್ನ ಗ್ರಹಿಸಿಕೊಂಡು, ತನ್ನ ಪಾಪಗಳನ್ನ ಸ್ವಾಮಿ ಅರ್ಥ ಮಾಡಿಕೊಂಡು ತಾನು ಪಾಪಿಯಾಗಿದ್ದೇನೆಂಬುದಾಗಿ ತಿಳಿದು ಕ್ರಿಸ್ತನ ಮೇಲನ ನಂಬಿಕೆಯಿಂದ ಕ್ರಿಸ್ತನು ಕೊಡುವಂತ ಆತನ ನೀತಿಯಲ್ಲಿ ಪಾಲು ಹೊಂದಲು, ತನ್ನಲ್ಲಿರ್ತಕ್ಕಂಥ ಎಲ್ಲಾ ಪಾಪಗಳಿಂದ ಬಿಡುಗಡೆ ಹೊಂದಲು ಪ್ರತಿಯೊಬ್ಬ ಮಾನವನನ್ನು ನಿನ್ನ ಕೃಪೆಯ ಬಳಿಗೆ ನಡೆಸಬೇಕೆಂಬುದಾಗಿ ಬೇಡ್ತೇವೆ ಸ್ವಾಮಿ. ಪರಲೋಕ ರಾಜ್ಯದ ಸತ್ಯದ ಸುವಾರ್ತೆಯು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸ್ವಾಮಿ ಮುಟ್ಟುವಂತೆ ಕಾರ್ಯ ಮಾಡು. ನಂಬುವವನು ರಕ್ಷಣೆ ಹೊಂದುವನು, ನಮ್ಮದೇ ಹೋಗುವವನು ನರಕಕ್ಕೆ, ದಂಡನೆಗೆ ಗುರಿಯಾಗುವನು ಎಂಬುದಾಗಿ ಹೇಳಿದೆ ಸ್ವಾಮಿ. ನಿನ್ನ ಮಗನನ್ನ ನಂಬುವುದರಿಂದ ಜೀವ ಉಂಟು, ನಂಬದೇ ಹೋಗುವವನಿಗೆ ತೀರ್ಪಾಗುತ್ತದೆ. ಯಾಕಂತಂದ್ರೆ ಆಗಲೇ ಆತನು ಆ ತೀರ್ಪನ್ನ ನಂಬದೇ ಹೋದದ್ದರಿಂದ ಹೊಂದಿದವನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ ಸ್ವಾಮಿ. ಈ ಕಾರಣದಿಂದ ಸ್ವಾಮಿ ಈ ಭೂಮಿ ಮೇಲೆ ಸತ್ಯದ ಸುವಾರ್ತೆಯನ್ನ ಈ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳು ನಂಬುವಂತೆ ಕಾರ್ಯ ಮಾಡು. ನಂಬಲಿಕ್ಕಾಗುವಂತೆ ಆತ್ಮನ ನಾವು ಹೃದಯಗಳಲ್ಲಿ ನೆಲೆಗೊಳಿಸು. ದಿನನಿತ್ಯವೂ ಸ್ವಾಮಿ ನಿನ್ನ ಆತ್ಮನವರನ್ನ ನಿನ್ನ ನಿತ್ಯ ಜೀವದ ಬಳಿಗೆ ನಡೆಸುವಂತೆ, ನಿನ್ನ ನಂಬಿಕೆಗೆ ನಡೆಸುವಂತೆ, ತಂದೆಯಾದ ದೇವರೇ ನಿನ್ನಲ್ಲಿ ಸಿಗುವಂತ ಪಾಪ ಕ್ಷಮಾಪಣೆಯನ್ನು ಹೊಂದಿ ನಿತ್ಯ ಜೀವದಲ್ಲಿ ಹೊಂದುವಂತೆ ಕಾರ್ಯ ಮಾಡು. ಈ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಮಾನವರು ನಿತ್ಯ ಜೀವದಲ್ಲಿ ಪಾಲು ಹೊಂದುವಂತೆ ಸ್ವಾಮಿ ಆ ಕಲ್ವಾರಿ ಶಿಲುಬೆ ಮೇಲೆ ನೀನು ಪಟ್ಟಂತ ಶ್ರಮವು ಸ್ವಾಮಿ ಸಾರ್ಥಕವಾಗುವಂತೆ ಕಾರ್ಯ ಮಾಡು. ಬೆಳಗಿನ ಜಾವದಲ್ಲಿ ಸ್ವಾಮಿ ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತೆ ನಿನ್ನ ಮಂದಿಯನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ಸತ್ಯವನ್ನ ಸ್ವಾಮಿ ಕೇಳುತ್ತಿರುವಂತಹ ಪ್ರತಿಯೊಬ್ಬ ಮಗಳನ್ನ ಆಶೀರ್ವದಿಸು. ಜೀವದಲ್ಲಿ ಸೇರಿಸು. ಎಲ್ಲ ಕೊರತೆಗಳನ್ನ ನೀಗಿಸು. ಕೇನಿಂದ ತಪ್ಪಿಸು. ನಿತ್ಯತ್ವಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು. ಹಿರಿಯರಾದಂತೆ ಇಲ್ಲಿ ನಮ್ಮವ್ರನ್ನ ಆಶ್ವಸು, ಕುಟುಂಬ ಮಕ್ಕಳನ್ನ ಆಶ್ವಸು. ಆರೋಗ್ಯದಿಂದ ತುಂಬಿಸು. ಸತ್ಯದಲ್ಲಿ ಸೇರಿಸು. ಸತ್ಯದಲ್ಲಿ ನೆಲೆಗೊಳಿಸಿ ಪರಿಪೂರ್ಣವಾದಂತ ಸತ್ಯವನ್ನು ತಿಳಿದು ಅದಕ್ಕೆ ವಿಧೇಯರಾಗಿ ನಿನ್ನ ಜೀವದಲ್ಲಿ ಸೇರಿ ನಿತ್ಯ ರಾಜ್ಯಕ್ಕೆ ಪಾತ್ರರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಹಿರಿಯರಂತ ಲೋಕೇಶವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಸು, ಮಾಡುವಂತ ಸೇವೆ ಕೆಲಸ ಕಾರ್ಯಗಳನ್ನ ಆಶ್ವಸು. ನಿನ್ನಲ್ಲಿರುವಂತ ಜೀವದ ಸಮೃದ್ಧಿಯನ್ನು ಅವರಿಗೂ ದಯಪಾಲಿಸಿ ನಿರಂತರವೂ ಸ್ವಾಮಿ ನಿನ್ನ ಜೀವದಲ್ಲಿ ನೆಲೆಗೊಂಡು ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು. ಹಿರಿಯಂತ ಪ್ರೇಮನಾಥ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು. ಅವರ ಕೆಲಸ ಕಾರ್ಯಗಳಲ್ಲಿ ಅವರ ಮಕ್ಕಳ ಜೀವಿತದಲ್ಲಿ ನಿಂತು ಎಲ್ಲ ಕೊರತೆಗಳನ್ನ ನೀಗಿಸಿ, ಕೇನಿಂದ ತಪ್ಪಿಸಿ ಜಯದ ಮಾರ್ಗದಲ್ಲಿ ನಡೆಸಿ, ಪಾಪದ ವಿರುದ್ಧವಾಗಿರುವಂತಹ ಹೋರಾಟದಲ್ಲಿ ಪ್ರತಿಯೊಬ್ಬರು ಜಯಶಾಲಿಗಳಾಗಿ ನಿನ್ನ ಪರಿಶುದ್ಧತೆಯ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟಿ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಸಹೋದರಿ ರಾಜೇಶ್ವರಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಸ್ವಾಮಿ ನೀನೆ ಹೆಚ್ಚಾಗಿ ಆಶೀರ್ವದಿಸಿ, ಆತ್ಮನ ಬಲದಿಂದ ಅಭಿಷೇಕಿಸಿ, ಜೀವದ ಮಾರ್ಗದಲ್ಲಿ ನಡೆಸಿ ನಿತ್ಯ ಜೀವಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು. ಅವ್ರ ಕೊರತೆಗಳನ್ನ ನೀಗಿಸು. ನಂಬಿಕೆಯಲ್ಲಿ ಅಭಿವೃದ್ಧಿಪಡಿಸು. ನಿತ್ಯತ್ವಕ್ಕಾಗಿ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುವಂತೆ ಸದಾಕಾಲ ನಿನ್ನ ಪ್ರಸನ್ನತೆಗೆ ಸ್ವಾಮಿ ಅವರು ಊರಿಗೆ ಬರುವಂತೆ ಕಾರ್ಯ ಮಾಡು ಸ್ವಾಮಿ. ನಿನ್ನ ಶೀಲವನ್ನು ಉಪಯೋಗಿಸ್ಕೊ. ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರನ್ನು, ಸಹೋದರಿ ಆನೆಗಳನ್ನು, ಅವರ ಯಜಮಾನರನ್ನು, ತಾಯಿಯನ್ನು ಆಶ್ರಯಿಸು. ಅವ್ರ ಕುಟುಂಬವನ್ನು ಆಶ್ರಯಿಸು. ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು. ಅವರು ಇರುವಂತ ಸ್ಥಳದಲ್ಲಿ ನಿನಗೆ ಸಾಕ್ಷಿಯ ಮಗಳಾಗಿ ಜೀವಿಸಿ ನಿನ್ನನ್ನು ಘನಪಡಿಸಿ ನಿನ್ನ ಜೀವದಲ್ಲಿ
ಸದಾ ಕಾಲವು ಸ್ವಾಮಿ ಅಭಿವೃದ್ಧಿ ಹೊಂದುತ್ತಾ ನಿತ್ಯತ್ವಕ್ಕಾಗಿ ಸಿದ್ಧಳಾಗುವಂತೆ ಎಲ್ಲ ಆತ್ಮೀಯ ಆಶೀರ್ವಾದಗಳನ್ನ ನಿನ್ನ ಮಗಳಿಗೆ ಯಥೇಚ್ಛವಾಗಿ ದಯಪಾಲಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಬೇಕಂತಾನೆ ಸ್ವಾಮಿ. ಇನ್ನು ಅನೇಕರು ಸ್ವಾಮಿ ನಿನ್ನ ಕೂಟಗಳಿಗೆ ಭಾಗವಹಿಸುವಂತೆ, ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನನ್ನು ಘನಪಡಿಸುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮುಖಾಂತರವಾಗಿ ಭೂಮಿ ಮೇಲೆ ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕಾಗುವಂತೆ ಕಾರ್ಯ ಮಾಡು. ನೀನು ಕೊಟ್ಟಂತ ಜವಾಬ್ದಾರಿಕೆಯನ್ನು ಸಂಪೂರ್ಣಗೊಳಿಸಲಿಕ್ಕಾಗುವಂತೆ ಕಾರ್ಯ ಮಾಡು. ಅನೇಕ ಆತ್ಮಗಳ ಭಾರಗಳನ್ನು ಹೊತ್ತುಕೊಂಡವರಾಗಿ ನಿನ್ನ ರಾಜ್ಯಕ್ಕಾಗಿ ದುಡಿದು ನಿನ್ನ ಬರುವನ್ನ ಸಿದ್ಧಪಡಿಸಲಿಕ್ಕಾಗುವಂತೆ ಕಾರ್ಯ ಮಾಡು. ನಂಬಿರುವಂತ ನಾವು ಸದಾ ಕಾಲವು ಜೀವದಲ್ಲಿ ನೆಲೆಗೊಂಡು ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದುವ ಹಾಗೆ ಪವಿತ್ರಾತ್ಮ ದೇವರು ನಮ್ಮನ್ನ ಸತ್ಯದಲ್ಲಿ ಸೇರಿಸುವಂತೆ ನಿತ್ಯದಲ್ಲಿ ನಡೆಸುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಿಗ್ಗೆ ನನ್ನನ್ನು ಕುಟುಂಬ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸೊಸೆಯನ್ನು ನಿನ್ನ ಹಸ್ತಗೊಪ್ಪಿಸ್ತೇನೆ ಸ್ವಾಮಿ. ಕುಟುಂಬವಾಗಿ ನಮ್ಮನ್ನು ಆಶೀರ್ವದಿಸು, ಅಭಿಷೇಕಿಸು, ಆತ್ಮನ ಬಲದಿಂದ ತುಂಬಿಸು, ನಿನ್ನ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಈ ದಿನವನ್ನು ಆಶ್ವಾಸು ಮಾಡುವಂತ ಸೇವೆಯನ್ನು ಆಶ್ವಾಸು. ಎಲ್ಲದರಲ್ಲಿ ನೀನು ಮಹಿಮೆ ಹೊಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ನಂಬಿ ನಿನ್ನ ಜೀವದಲ್ಲಿ ಸೇರಿ ನಿತ್ಯ ಜೀವಕ್ಕಾಗಿ ಹಂಬಲಿಸುತ್ತಿರುವ ಪ್ರತಿಯೊಬ್ಬ ನಿನ್ನ ಮಗನ ನಿನ್ನ ಮಗಳ ಸಂಗಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನ ಸೇವೆಯಲ್ಲಿ ಪಾಲು ಹೊಂದುತ್ತಿರುವ ಎಲ್ಲಾ ಕುಟುಂಬದ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ತನನ್ನು ಮಹಿಮೆ ಪಡಿಸಿದಂತ ದೇವ ಮಂದಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನು ದಿನನಿತ್ಯವೂ ನಮ್ಮನ್ನ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದುತ್ತಾ ಆಶೀರ್ವದಿಸುತ್ತಾ ತನ್ನ ರಾಜ್ಯವನ್ನು ಸಿದ್ಧಿಗೆ ತರುವ ಹಾಗೆ ಕರ್ತನು ನಮ್ಮಲ್ಲಿ ಕಾರ್ಯ ಸಾಧಿಸಲಿ ಎಂಬುದಾಗಿ ಬೇಡುತ್ತಾ ಮತ್ತೆ ನಾಳೆ ಕರ್ತನ ಸನ್ನಿಧಾನಕ್ಕೆ ಬರುವ ಹಾಗೆ ನಮ್ಮೆಲ್ಲರಲ್ಲೂ ಕೋರುತ್ತಾ ಈ ಬೆಳಗಿನ ಜಾವದಲ್ಲಿ ಕರ್ತನ ನಾಮದಲ್ಲಿ ಶುಭಾಶಯಗಳನ್ನ ಕೋರುತ್ತಾ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.